ಭೈರವ, ಏನು ದೊಡ್ಡತನ ಈ ದಿವಸ ಈ ಪ್ರಕೃತಿ ಸಾಧ್ವಿಗೆ. ಉಗ್ರ ತಪಸ್ವಿ ಮಹಾಶಂಭುಕನನ್ನು ಲೆಕ್ಕಿಸದೆ ವೃಕ್ಷ ಭೈರವನಾದ ನನ್ನ ಅಪ್ಪಣೆಯನ್ನು ತಿರಸ್ಕರಿಸಿ ಸ್ವೇಚ್ಛವಾಗಿ ಸುತ್ತುತ್ತಿದ್ದಾಳೆ. ಈ ವನವನ್ನು ದೇವಾಸುರರ ಮಂಥನಕ್ಕೆ ಸಿಕ್ಕ ಕಡಲಿನ ಹಾಗೆ ಥರಥರನೆ ನಡುಗುತ್ತಿವೆ ಈ ಕಾಡು, ಈ ಬೆಟ್ಟ. ಬಳಲುತ್ತಿವೆ ಪಕ್ಷಿಗಳು. ಭೂತಾಳದ ಈ ಪ್ರಕೃತಿ ದೇವಿಯ ದುಷ್ಕಾರ್ಯಕ್ಕೆ ಕಡಿವಾಣ ಹಾಕದಿದ್ದರೆ ಮಹರ್ಷಿ ಕೋಪಕ್ಕೆ ನಾ ಈಡಾಗುವುದು ಖಂಡಿತ. ಏ ಮೃತ್ಯು, ನಿಲ್ಲು, ಅಲ್ಲಿಯೇ ನಿಲ್ಲು, ತೊಲಗು ಆಚೆ. ಹೀಗೆ ನನ್ನನ್ನು ತಡೆಯುವ ಗಂಡಸು ಈ ಜಗತ್ತಿನಲ್ಲಿ ಕಾಣೆ ನಾನು. ಏ ಮರಳೆ ಕೇಳು, ಧರ್ಮದೇವನ ಆಜ್ಞೆಯಂತೆ ಶಂಭುಕ ಋಷಿಯ ಗೌರವಕ್ಕಾಗಿ ನಾನು ಬಂದಿದ್ದೇನೆ. ನೀನು ಆತನ ಅಂಗರಕ್ಷಕ, ನಾನು ಆತನ ಗೌರವಕ್ಕೆ ಕಾವಲು ಕಣೋ. ಅದನ್ನರಿತು ದಾರಿ ಬಿಡು. ಏನು, ಋಷಿಯ ರಕ್ಷಣೆಗೆ ಮೃತ್ಯುವಿಗೆ ತಪೋವನದಲ್ಲಿ ಪ್ರವೇಶವೇ? ಹೌದು ಕಣೋ. ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ.